ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನು ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ತಮ್ಮನೇಲಿ ನೋಡಿರ್ತೀರ ಅಲ್ವಾ. ಸೊ ಹಾಗಿದ್ದರೆ ತಡ ಮಾಡ್ದೇನೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಯಾರೆಲ್ಲ ನ್ಯೂ ಇಯರ್ಗೆ ಬೇಬಿ ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸಿಂಪಲ್ಲಾಗಿ ಮನೆಯಲ್ಲಿ ಫೋಟೋಶೂಟ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಫೋಟೋಶೂಟ್ಗಳಿಗೆ ನಾವೇನು ಖರ್ಚು ಮಾಡೋವಂತಹ ಅವಶ್ಯಕತೆಗಳೇ ಇರೋದಿಲ್ಲ. ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಮ್ಮ ಮಕ್ಕಳಿಗೆ ನಾವು ತುಂಬಾ ಚೆನ್ನಾಗಿರುವಂತಹ ಒಂದು ನ್ಯೂ ಇಯರ್ ಫೋಟೋಶೂಟನ್ನು ನಾವು ರೆಡಿ ಮಾಡಬಹುದು. ಯಾವ ರೀತಿ ಅಂತಂದರೆ, ಇವಾಗ ನಮ್ಮ ಮನೆಗಳಲ್ಲೆಲ್ಲ ಕಲರ್ ಬೆಡ್ಶೀಟ್ ಇದ್ದೇ ಇರುತ್ತೆ. ಅದರಲ್ಲಿ ತುಂಬ ಡಾರ್ಕ್ ಕಲರಾಗಿ ತುಂಬ ಚೆನ್ನಾಗಿ ಕಾಣುವಂತಹ ಫೋಟೋಸ್ಗೆ ಡಾರ್ಕಾಗಿ ಚೆನ್ನಾಗಿ ಕಾಣುವಂತಹ ಒಂದು ಬೆಡ್ಶೀಟನ್ನು ತಗೊಳ್ಳಿ. ಕೆಲವರು ಮನೆಯಲ್ಲಿ ತುಂಬ ಚೆನ್ನಾಗಿ ಹೂವು ಏನಾದ್ರೂ ಬಿಟ್ಟಿರುತ್ತೆ ಅಂತ ಅಂದರೆ, ಗಾರ್ಡನಲ್ಲಿ ಬಿಟ್ಟಿರುತ್ತೆ ಅಂದರೆ ಅದನ್ನು ಸಹ ನೀವು ಈ ರೀತಿ ಉಪಯೋಗಿಸ್ಕೊಂಡು ಒಂದು ವಿಡಿಯೋನ ಮಾಡ್ಕೊಬೋದು. ಇಲ್ಲ ನಮ್ಮ ಹತ್ರ ಹೂವು ಇಲ್ಲ ಅಂತಂದರೆ, ಹೆಂಗಿದ್ರು ಎಲ್ಲರ ಮನೆಯಲ್ಲೂ ತೋರಣಗಳು ಇದ್ದೇ ಇರುತ್ತೆ. ಸೊ ಆ ತೋರಣನ ಉಪಯೋಗಿಸ್ಕೊಂಡು ಈ ರೀತಿ ಸರ್ಕಲಲ್ಲಿ ಹಾಫ್ ಸರ್ಕಲಲ್ಲಿ ಎರಡು ಸರ್ಕಲನ್ನು ಮಾಡಿ ಮಧ್ಯದಲ್ಲಿ ನಿಮ್ಮ ಪಾಪುವನ್ನು ಕೂರಿಸಿ. ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟು ಸ್ಲೇಟ್, ದೊಡ್ಡ ಮಕ್ಕಳು ಏನಾದರೂ ಓದ್ತಾ ಇದ್ದರೆ ಸ್ಲೇಟ್ ಅಂತೂ ಯೂಸ್ ಮಾಡ್ತಿರ್ತಾರೆ. ಸ್ಲೇಟ್ ಇಲ್ಲ ಅಂತ ಅಂದರೆ ಭಯಪಡೋವಂಥದ್ದೇನಿಲ್ಲ. ಒಂದು ರೊಟ್ಟಿರುತ್ತೆ ಗೊತ್ತಾ, ಏನಾದರೂ ಬಾಕ್ಸ್ಗಳು, ಏನಾದರೂ ಡೆಲಿವರಿ ಬಾಕ್ಸ್ಗಳೆಲ್ಲ ಬಂದಿರುತ್ತಲ್ಲ, ಆ ರೊಟ್ಟಿನ ಮೇಲೇ ಕಲರ್ ಪೆನ್ಸಿನಲ್ಲಿ ಹ್ಯಾಪಿ ನ್ಯೂ ಇಯರ್ 2026 ಅಂತ ಬರೆದುಬಿಟ್ಟು ನೀವು ಈ ರೀತಿ ಒಂದು ಫೋಟೋಶೂಟನ್ನು ಸಹ ಮಾಡ್ಬೋದು. ನಿಮ್ಮ ಮಗು ಏನಾದರೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋದಾದರೆ ಆ ಮಗು ಕೈನಲ್ಲಿ ಒಂದು ಸ್ಲೇಟ್ ಏನಿರುತ್ತೆ ಅದನ್ನು ಕೊಟ್ಬಿಟ್ಟಾದರೂ ಕೋಸ್ಬಿಟ್ಟು ತೆಗಿಬೋದು. ಇಲ್ಲ ಮಗು ಕೂತ್ಕೊಳ್ಳೋದಿಲ್ಲ ಅಂತ ಅನ್ನೋದಾದರೆ ಮಲಗಿಸ್ಬಿಟ್ಟಾದ್ರೂ ಸಹ ನಾವು ಫೋಟೋಶೂಟನ್ನು ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡಿದ್ರಲ್ಲ, ₹1 ಖರ್ಚಿಲ್ದೇ ಮನೆಯಲ್ಲಿನೇ ಇರೋವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿಯೇ ಫೋಟೋಶೂಟನ್ನು ಮಾಡಿಬಿಟ್ವಿ ನಾವು. ಸೊ ಈ ಫೋಟೋಶೂಟು ನೋಡೋದಕ್ಕೆ ವಿಡಿಯೋದಲ್ಲಿ ಈ ರೀತಿ ಕಾಣ್ತಾ ಇರ್ಬೋದು. ಬಟ್ ನೀವೊಂದು ಸ್ವಲ್ಪ ಎಫೆಕ್ಟ್ ಹಾಕಿ, ಕಲರ್ ಎಫೆಕ್ಟ್ ಏನಾದರೂ ಹಾಕ್ಕೊಂಡು, ಅಥವಾ ನೀವು ಇನ್ನೂ ಏನಾದರೂ ಸ್ವಲ್ಪ ಐಡಿಯಾಸ್ ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತು ಅಂತಂದರೆ, ಇನ್ನೂ ಜಾಸ್ತಿ ಹೂವುಗಳೇನಾದರೂ ಇತ್ತು ಅಂತಂದರೆ ಅದನ್ನು ಸಹ ಜಾಸ್ತಿ ಡೆಕೋರೇಷನ್ನ ಮಾಡಿಕೊಂಡು ನೀವು ಈ ರೀತಿ ಒಂದು ಒಳ್ಳೆ ಫೋಟೋಶೂಟನ್ನು ಮಾಡ್ಕೊಬೋದು. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ತುಂಬಾ ಸಿಂಪಲ್ಲಾಗಿ ಇದೆ ಅಂತಲೇ ಹೇಳ್ಬೋದು ಈ ಫೋಟೋಶೂಟು. ಸೊ ಈ ಫೋಟೋಶೂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ? ಥ್ಯಾಂಕ್ ಯು, ಬಾಯ್.